ಫ್ಲವರ್ಗಳ ತಂದೆ ಪೂಜಿಸಲೆಂದೇ ಫ್ಲವರ್ಗಳ ತಂದೆ ದರ್ಶನ ಕೋರಿ ನಾನಿಂದೆ ಕರುಣಿಸೋ ಪೇಷಂಟ್ನ ರಾಮ ಒಬ್ರಾದ್ರೂ ಪೇಷಂಟ್ನ. ಅಪ್ಪ ದೇವ್ರೆ, ಲಿಪ್ಸ್ಟಿಕ್ ಕೇಳಿದ್ದಕ್ಕೆ ಮೇಕಪ್ ಕಿಟ್ನೇ ಕೊಟ್ಟೆ, ಫ್ರೆಂಡ್ ಕೇಳಿದ್ದಕ್ಕೆ ಬಾಯ್ ಫ್ರೆಂಡ್ನೇ ಕೊಟ್ಟೆ. ಪೇಷನ್ಸ್ ಇಂದ ಎಷ್ಟೊತ್ತು ಅಂತ ಪೇಷಂಟಿಗೋಸ್ಕರ ಕಾಯೋದಪ್ಪ. ಪ್ಲೀಸ್ ಬೇಗ ಪೇಷಂಟ್ನ ಕಳಿಸ್ಕೊಟ್ಬಿಡಪ್ಪ. ಏನ್ ಭಕ್ತಿನಮ್ಮ ನಿನ್ಗೆ. ನಾನೇನಾದ್ರು ದೇವರಾಗಿದ್ರೆ ನೀನ್ ಕೇಳಿದ್ದೆಲ್ಲ ಕೊಟ್ಬಿಡ್ತಾ ಇದ್ದೆ. ಈಗ್ಲೂ ಕೊಡಿ. ಏನ? ಹೋದ್ ತಿಂಗಳು ಸಂಬಳನ. ಸಂಬಳದ ವಿಚಾರ ಎಲ್ಲ ಆಮೇಲೆ, ಮೊದ್ಲು ಪೇಷಂಟ್ಗಳು ಬರ್ತಾ ಇದಾರ ನೋಡು. ಬರ್ತಾರೆ ಡಾಕ್ಟ್ರೆ, ಇವತ್ ಬಂದೇ ಬರ್ತಾರೆ. ನಿಮ್ ಕ್ಲಿನಿಕ್ ಮುಂದೆ ಪೇಷಂಟ್ಗಳು ಕ್ಯೂ ನಿಲ್ಬೇಕು, ಆ ತರ ಪ್ಲಾನ್ ಮಾಡಿದೀನಿ. ಹೌದಾ? ಅಂತದ್ದೇನ್ ಮಾಡಿದ್ಯಾ? ನೋಡ್ತಾ ಇರಿ. ನೋಡ್ತಾನೆ ಇದೀನಿ. ಅಯ್ಯೋ, ನನ್ನನ್ನಲ್ಲ. ನಿನ್ ತಂಗಿನ? ಅಲ್ಲ, ನಿಮ್ ಹೆಂಡತಿನ. ಅವನಲ್ಲಿ ಮಂಗ. ಡಾಕ್ಟ್ರೆ, ನನ್ ಮಂಗ ಅಲ್ಲ, ರಂಗ. ಎಂತದೋ ಒಂದು ಮಾತ್ರೆಗಳನ್ನ ಸರಿಯಾಗಿ ಜೋಡ್ಸು. ಸರಿ ಡಾಕ್ಟ್ರೆ. ಡಾಕ್ಟ್ರೆ, ಈ ಕೆಂಪು ಮಾತ್ರೆ ಯಾವ್ದಕ್ಕೆ? ನೆಗಡಿಗೆ. ಈ ನೀಲಿದು? ಜ್ವರಕ್ಕೆ. ಮತ್ತೆ ಈ ಬಿಳಿದು? ಬಿಳಿದ? ಅದು ಹಳದಿ ಕಣ ಮುಟ್ಟಾಳ. ಮೊದ್ಲು ಪೇಷಂಟ್ಗಳು ಬರ್ತಾ ಇರೋ ನೋಡೋಗು. ಸರಿ ಡಾಕ್ಟ್ರೆ. ನೀನ್ ನಿಂತ್ಕೊಳಮ್ಮ. ಬಿಡಿ ಡಾಕ್ಟ್ರೆ. ಏನಾಯ್ತು ನರ್ಸಮ್ಮ? ಡೋಂಟ್ ಕಾಲ್ ಮಿ ನರ್ಸಮ್ಮ, ಕಾಲ್ ಮಿ ನ್ಯಾನ್ಸಿ. ಆಯ್ತು ನ್ಯಾನ್ಸಮ್ಮ, ಅದೇನಾಯ್ತು ಅಂತ ಹೇಳು. ಅಲ್ಲ ಡಾಕ್ಟ್ರೆ, ನಂಗೊಂದು ಡೌಟು. ಸೌಂಡ್ ಹಿಡಿಯೋ ಹೆಣ್ಮಕ್ಳಿಗೆ ಡೌಟ್ ಯಾವಾಗ್ಲೂ ಇದ್ದಿದ್ದೆ. ಅದೇನಂತ ಕೇಳು. ನೀವು ಡಾಕ್ಟರ್ ಹೇಗಾದ್ರಿ? ಇತಿಹಾಸ ಕೆದಕೋದು, ಇರುವೆ ಗೂಡು ಕೈ ಹಾಕೋದು ಎರಡೂ ಒಂದೇ. ಹೇಳಿ ಡಾಕ್ಟ್ರೆ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಏನಾಯ್ತು? ನಿನ್ 2ನೇ ಹೆಂಡತಿಗೆ ಏನಾದ್ರು ಮಗು ಆಯ್ತಾ? 3ನೇ ಹೆಂಡತಿ ಬಿಟ್ಟಲ್ಲ? ಅಯ್ಯೋ, ಆಗ ಕೆಲಸ ಮಾತಾಡಿ ಡಾಕ್ಟ್ರೆ ನೀವು. ಬಂದ್ರು ಡಾಕ್ಟ್ರೆ, ಬಂದ್ರು. ಯಾರೋ ಬಂದ್ರು? ರಾಜಕೀಯ ಪುಡಾರಿಗಳೇನಾದ್ರು ಬರ್ತಾ ಇರೋನೋ ಓಟ್ ಕೇಳಕ್ಕೆ? ಮೊನ್ನೆ ತಾನೇ ಎಲೆಕ್ಷನ್ ಆಗಿದೆ, ಜಡ್ಜ್ ಪಾಸ್ ಆದವ್ರು ಸೆಲೆಕ್ಷನ್ ಆಗಿದೆ. ಅಯ್ಯೋ, ಅದಲ್ಲ ಡಾಕ್ಟ್ರೆ, ಸಿಕ್ಕಾಪಟ್ಟೆ ಜನ ಪೇಷಂಟ್ ಬರ್ತಾವ್ರೆ. ಪೇಷಂಟ್ಗಳು ಬರ್ತೀಯಾರ? ಇದು ಸಾಲಲ್ಲ. 1 2 3 ಗಾನ್. ಏನು ಪೇಷಂಟ್ಗಳು ಬರ್ತೀಯಾರ? ಕರ್ಕೊಂಬ ಹೋಗೋ. ಅಪ್ಪ ಭಗವಂತ, ಕೊನೆಗೂ ನನ್ ಮೇಲೆ ದಯ ತೋರಿ ಕ್ಲಿನಿಕ್ ಪೇಷಂಟ್ಗಳು ಬರಂಗ್ ಮಾಡಿದ್ರಲ್ಲ. ಅಂತೂ ಇಂತೂ ನನ್ ಮೇಲೆ ಕಣ್ಬಿಟ್ಟಲ್ಲ, ತುಂಬಾ ಥ್ಯಾಂಕ್ಸ್. ಡಾಕ್ಟ್ರೆ, ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ದೇವ್ರಿಗಲ್ಲ, ನನಗೆ. ಯಾರಿಗೋ ಒಬ್ರಿಗೆ ಒಟ್ನಲ್ಲ ದೇವ್ರಿಗೆ ಕಣ್ಬಿಟ್ನಲ್ಲ, ಅಷ್ಟು ಸಾಕು. ಡಾಕ್ಟ್ರೆ, ಬಿಟ್ಟಿದ್ದು ದೇವ್ರಲ್ಲ, ನಾನು. ನೀನಾ? ಕಳೆದ ವರ್ಷ ನಿನ್ ಪ್ರಾಣ ಸ್ನೇಹಿತೆ ಲೀಲಾನ್ ಬಿಟ್ಟೆ, ಈಗೇನ್ ಬಿಟ್ಟೆ? ಅಂದ್ರೆ ನಿನ್ ಬಾಯ್ ಫ್ರೆಂಡ್ ಏನಾದ್ರು ಬಿಟ್ಟ ಅಂತ. ಸುಮ್ಮನಿರಿ ಡಾಕ್ಟ್ರೆ, ಇಲ್ದಿರೋ ಐಡಿಯಾನೆಲ್ಲ ಕೊಡ್ಬೇಡಿ. ಆಚೆ ಕಡೆ ನಿಮ್ ಹೆಸರಿಂದ ಒಂದ್ ಬೋರ್ಡ್ ಇದೆಯಲ್ಲ, ಅದ್ರ ಕೆಳಗಡೆ ನಾನು 2 ಲೈನ್ ಬಿಟ್ಟೆ. ಲೈನ್ ಬಿಟ್ಟ? ಲೋ ರಂಗ, ಇವಳು ಹಳೆ ಬಾಯ್ ಫ್ರೆಂಡ್ಸ್ ಯಾರಾದ್ರೂ ಬಂದ್ಯಾರ ನೋಡು. ಅಯ್ಯೋ, ಲೈನ್ ಅಂದ್ರೆ ಆ ಲೈನ್ ಅಲ್ಲ ಡಾಕ್ಟ್ರೆ. ಆಚೆ ಕಡೆ ಬೋರ್ಡ್ ಕೆಳಗಡೆ ಇಲ್ಲಿ ತಪಾಸಣೆ ಡಾಕ್ಟ್ರು ಮಾಡ್ತಾರೆ, ಇಂಜೆಕ್ಷನ್ ಮಾತ್ರ ನರ್ಸ್ ಕೊಡ್ತಾರೆ ಅಂತ ಬರ್ದೆ. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಲೋ ಮಂಗ, ಮಂಗದಿಂದ ಅಂದ್ರೆ ಬಂದಿರೋ ಪೇಷಂಟ್ ಎಲ್ಲ ಆಚೆ ಕಳ್ಸ್ಬಿಡ್ತೀನಿ ನಮ್ಮಲ್ಲ. ರಂಗಣ, ನಾನ್ ನಿನ್ ಫ್ರೆಂಡ್ ಅಲ್ವಾ, ಹೋಗಿ ಚೆನ್ನಾಗಿರೋ ಪೇಷಂಟ್ ಕಳ್ಸೋ. ಡಾಕ್ಟ್ರೆ, ಚಂದಾಗಿದ್ರೆ ಅವ್ರೇ ಇಲ್ಲಿಗೆ ಬಂದರು. ನಾವು ತಲೆ ಹೇಳ್ತೆ, ಹೋಗು ಮೊದ್ಲು ಪೇಷಂಟ್ ಗಳನ್ನ ಕರ್ಕೊಂಬ. ಅವ್ರು ಜಯಲಕ್ಷ್ಮಿ ಕ್ಲಿನಿಕ್ ಹೋಗ್ಬಿಟ್ರೆ ಕಷ್ಟ. ನರ್ಸ್ ಜಯಲಕ್ಷ್ಮಿನ ಹೋಗ.